ಮೊದಲಿಗೆ ಸಾಮಾನ್ಯವಾಗಿ ಎಲ್ಲರೂ ಮೇಷರಾಶಿಯಿಂದನೇ ಜಾತಕ ಹೇಳ್ಕೊಂಡು ಹೋಗ್ತಾರೆ, ಅಥವಾ ಮೇಷರಾಶಿಯಿಂದನೇ ಒಂದು ಫಲಾಫಲಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಮೇಷರಾಶಿ ಮತ್ತು ಮೀನರಾಶಿ ಏನಿದೆ, ಮೇಷ ಪ್ರಾರಂಭ ಆದ್ರೆ ಮೀನ ಅಂತ್ಯ ಅಂತ. ಕಾಲಪುರುಷನ ಈ ರಾಶಿಗಳಲ್ಲಿ ಮೇಷದಿಂದ ಪ್ರಾರಂಭ ಮಾಡಿದಾಗ ಮೇಷರಾಶಿಗೆ ಸಾಮಾನ್ಯವಾಗಿ 4ನೇ ಮನೆಯಲ್ಲಿ 4 ಗ್ರಹಗಳಿರುತ್ತೆ. ಅಮಾವಾಸ್ಯೆಯಿಂದ ನಾಳೆ ಏನು ಆಗಸ್ಟ್ ತಿಂಗಳ ಅಮಾವಾಸ್ಯೆ ಬರುತ್ತೆ, ಈ ಅಮಾವಾಸ್ಯೆಯಿಂದ ಮೇಷರಾಶಿಯಲ್ಲಿ ಶ್ರಾವಣ ಮಾಸ ಪ್ರಾರಂಭ ಆಗೋದ್ರಿಂದ ಇಲ್ಲಿಂದ ವಿಶೇಷವಾಗಿ ಏನೆಲ್ಲ ಫಲಗಳು ಸಿಗುತ್ತೆ ಅಂದ್ರೆ, ಮೇಷರಾಶಿಗೆ ಸುಖ ಸ್ಥಾನದಲ್ಲಿ ಸುಖ, ಮೇಷರಾಶಿಯವರಿಗೆ 4ನೇ ಮನೆ ಸುಖ ಅಂತ. ಇದನ್ನ ನಾವು ಜ್ಯೋತಿಷ್ಯದಲ್ಲಿ ಏನ್ ಹೇಳ್ತೀವಿ, ಮೊದಲನೇ ಮನೆಯನ್ನ ಧನುಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ಸುಖಸ್ಥಾನ, ಪಂಚಮ ಸ್ಥಾನ ಅಥವಾ ಪೂರ್ವ ಪುಣ್ಯ ಸ್ಥಾನ, ಅಧಿಕಾರ ಸ್ಥಾನ, ಮಂತ್ರಿ ಸ್ಥಾನ. 6ನೇ ಮನೆ ರೋಗ ಸಾಲ ಶತ್ರುಗಳು. 7ನೇ ಮನೆ ಹೆಂಡತಿ ಸ್ಥಾನ ಅಥವಾ ಸಭಾಸ್ಥಾನ. 8ನೇ ಮನೆ ಮೃತ್ಯು ಸ್ಥಾನ ಅಥವಾ ನಿಗೂಢ ಸ್ಥಾನ. 9ನೇ ಮನೆ ಭಾಗ್ಯಸ್ಥಾನ ಅಥವಾ ವಿಶೇಷವಾಗಿ ತಂದೆಯ ಸ್ಥಾನ. 10ನೇ ಮನೆ ಕರ್ಮಸ್ಥಾನ ಅಂದ್ರೆ ಮಾಡ್ತಕ್ಕಂಥ ಕೆಲಸ. ಮತ್ತೆ 11ನೇ ಮನೆ ಲಾಭಸ್ಥಾನ. 12ನೇ ಮನೆ ವ್ಯಯಸ್ಥಾನ, ಏನಕ್ಕೆ ಖರ್ಚಾಗುತ್ತೆ, ಯಾವ ರೀತಿ ಮಲ್ಕೊಂಡು ನಿದ್ದೆ ಹೋಗ್ತಾರೆ, ನಿದ್ದೆ ಬರುತ್ತಾ ಇಲ್ಲ ಇವರಿಗೆ, ಬೆಡ್ ಕಂಫರ್ಟ್ಸ್ ಇದೆಯಾ ಇಲ್ವಾ, ಇವರ ಹಿಂದಿನ ಜನ್ಮ ಏನು ಮುಂದಿನ ಜನ್ಮ ಏನು ಅಂತಕ್ಕಂಥ ಒಂದು ಅಂಶವನ್ನ ಪ್ರತಿಪಾದನೆ ಮಾಡೋದಕ್ಕೆ ನೀವು 12 ರಾಶಿಗಳನ್ನ ತಗೊಳ್ತೀವಿ. ಅದರಲ್ಲಿ ಈಗ ಮೊದಲನೇದಾಗಿ ವಿಶೇಷವಾಗಿ ಅದನ್ನ ವರ್ಷ ಭವಿಷ್ಯ ಹೇಳುವಾಗ ನಾವು ಇದನ್ನು ಉಪಯೋಗಿಸ್ತೀವಿ. ಆ ದಿನ ಭವಿಷ್ಯದಲ್ಲಿ ಇದನ್ನ ಹೇಳಕ್ ಬರಲ್ಲ, ಮತ್ತು ವಾರ ಭವಿಷ್ಯದಲ್ಲಿ ಇದನ್ನ ಹೇಳಕ್ ಬರಲ್ಲ. ಮಾಸ ಭವಿಷ್ಯದಲ್ಲಿ ಪ್ರತಿ ತಿಂಗಳು ಕೇವಲ ಒಂದು 5 ಗ್ರಹಗಳು ಬದಲಾವಣೆ ಆಗೋದ್ರಿಂದ ಈ 5 ಗ್ರಹಗಳನ್ನ ಆಧಾರ ಇಟ್ಕೊಂಡು ನಾವು ಮಾಸ ಭವಿಷ್ಯವನ್ನ ಹೇಳ್ತಾ ಹೋಗ್ಬೋದು. ಅದ್ರ ಪ್ರಕಾರ ಈಗ 4ನೇ ಮನೆಯಲ್ಲಿ ಸೂರ್ಯ ಚಂದ್ರ ಒಟ್ಟಿಗಿದ್ರೆ ಅಮಾವಾಸ್ಯೆ ಅಂತ, ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ 180 ಡಿಗ್ರಿಯಲ್ಲಿ ಚಂದ್ರ ಇದೆ, ಪೌರ್ಣಮಿ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹೀಗೆ 4 ಮನೆಯಲ್ಲಿ 4 ಗ್ರಹಗಳಿದ್ದಾಗ, 4ನೇ ಮನೆಯಲ್ಲಿ ಗ್ರಹಗಳಿದ್ದಾಗ ಇವರಿಗೆ ನಿಜವಾಗ್ಲೂ ಆರ್ಥಿಕವಾಗಿ ಮಾನಸಿಕವಾಗಿ ಒಳ್ಳೇದೇ ಆಗುತ್ತೆ ಅಂತ ಹೇಳುವುದು ಮೇಷರಾಶಿಗೆ. ಆದ್ರೆ ಶನಿ ಬಲ 12 ಮನೆ ಇರುತ್ತೆ, ಶನಿಯ ಒಂದು ಅನುಗ್ರಹ ಕಡಿಮೆ ಇರುತ್ತೆ. ಯಾಕೆಂದ್ರೆ ನಾನು ಮೊದಲೇ ಹೇಳಿದಾಗೆ 9 ಗ್ರಹಗಳಲ್ಲಿ ಶನಿ ಗುರು 1 ವರ್ಷಕ್ಕೊಂದ್ಸಲಿ ಬದಲಾವಣೆ ಆಗುತ್ತೆ, ಶನಿ 2.5 ವರ್ಷಕ್ಕೊಂದ್ಸಲಿ ಬದಲಾವಣೆ ಆಗುತ್ತೆ, ರಾಹು ಕೇತುಗಳು 1 ವರ್ಷ ಬದಲಾವಣೆ ಆಗೋದ್ರಿಂದ ಈ 4 ಗ್ರಹಗಳನ್ನ ಪಕ್ಕಿಟ್ಟು ಇನ್ನು ಉಳಿದಂತ ಗ್ರಹಗಳು 9ರಲ್ಲಿ ಅವುಗಳ ಫಲ ಹೇಳ್ಬೇಕಾದಾಗ ಆ ಈ ಗ್ರಹಗಳು ಪ್ರತಿ ತಿಂಗಳು ಬದಲಾವಣೆ ಆಗೋದ್ರಿಂದ ಈ 4 ಗ್ರಹಗಳನ್ನೇ ನಾವು ಗಣನೆಗೆ ತಗೊಂಡು ಹೇಳ್ತಾ ಇರೋದ್ರಿಂದ ಮೇಷರಾಶಿಯವರಿಗೆ ಬಹಳ ಚೆನ್ನಾಗಿರುತ್ತೆ. ಆದ್ರೆ ಶನಿ ಇರೋದ್ರಿಂದ ನೀವು ಶನಿ ಜಪವನ್ನ ಮಾಡ್ಕೊಳ್ತಾ ಇದ್ರೆ 12ನೇ ವ್ಯಯಸ್ಥಾನದಲ್ಲಿ ಶನಿ ಇರೋದ್ರಿಂದ ಅಯ್ಯೋ ಹಿಂಗಾಯ್ತೆ ಅಂತಕ್ಕಂಥ ಯೋಚನೆ ಬರುತ್ತೆ ಯಾರಿಗೆ, ಮೇಷರಾಶಿಯವರಿಗೆ. ಅದರಿಂದ ಶನಿ ಜಪ ಮಾಡ್ಕೊಂಡ್ರೆ ಮನೇಲೆ ಕೂತ್ಕೊಂಡು, ಅಥವಾ ಶನಿ ದೇವಸ್ಥಾನಕ್ಕೆ ಹೋಗ್ಬಂದು ನಡೆಯುತ್ತೆ, ಮನೇಲೆ ಕೂತ್ಕೊಂಡ್ರೆ ಹೇಳ್ಕೊಂಡ್ರೆ ನಿಜವಾಗ್ಲೂ ಶನಿ ಅನುಗ್ರಹ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನ ಗುರು 4ನೇ ಉಚ್ಚ ಸ್ಥಾನದಲ್ಲಿದೆ, 4ನೇ ಮನೆ. ಸಾಮಾನ್ಯವಾಗಿ ನಾವು ಜಾತಕವನ್ನ ಪರಿಶೀಲನೆ ಮಾಡುವಾಗ 1, 4, 7, 10ರಲ್ಲಿ ಗುರು ಇದ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀವಿ. ಆದ್ರೆ ಗ್ರಹಚಾರ ಅಥವಾ ಗೋಚಾರ ಚಂದ್ರನಿಂದ ನಾವು ಗಣನೆಗೆ ತಗೊಂಡಾಗ, ರಾಶಿ ಅಂತ ಗಣನೆ ತಗೊಂಡಾಗ ನಾವು 4ನೇ ಮನೆ ಏನು ಅಂತ ಶುಭ ಫಲ ಅಲ್ಲ ಅಂತ ಹೇಳ್ತೀವಿ. ಆದ್ರೂ ಗುರು ಉಚ್ಚ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಸಾಮಾನ್ಯ ಒಳ್ಳೇದೇ ಮಾಡ್ತಾನೆ. ಗುರು ಧನಭಾವಕಾರಕ, ಭಾಗ್ಯಾಧಿಪತಿಯಾಗಿ ಅವನು ಒಳ್ಳೆಯದೇ ಫಲವನ್ನ ಕೊಡ್ತಾನೆ. ಮತ್ತು ಗುರುವಿನ ದೃಷ್ಟಿ, ಪಂಚಮ ದೃಷ್ಟಿ ಮೀನರಾಶಿ ಶನಿ ಮೇಲೆ ಇರೋದ್ರಿಂದ ಶನಿ ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ಮೇಷರಾಶಿಯವರಿಗೆ ಹೇಳ್ಬೋದು. ಇದು ಮೇಷರಾಶಿಯ ಸಂಕ್ಷಿಪ್ತ ಒಂದು ಏನಾಗಿದೆ ಅವರ ಒಂದು ಗಮನಕ್ಕೆ ಬರತಕ್ಕಂಥ ಅಂಶಗಳು. ಅವರ ಆರೋಗ್ಯದಲ್ಲಿ, ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಕೌಟುಂಬಿಕವಾಗಿ, ವ್ಯವಹಾರಿಕವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದಕ್ಕಿಂತ 4ನೇ ಮನೆಯಲ್ಲಿರ್ತಕ್ಕಂಥ 4 ಗ್ರಹಗಳು ಇವರಿಗೆ ಒಂದು ಒಳ್ಳೆ ಯೋಗವನ್ನೇ ಕೊಡ್ತವೆ ಅಂತ ಹೇಳ್ಬೋದು. ಇನ್ನ ಋಷಭ ರಾಶಿಗೆ ಧನಸ್ಥಾನದಲ್ಲೇ ಕೇತು ಅಂದ್ರೆ ವಾಕ್ಸ್ಥಾನ. ಧನಸ್ಥಾನ ಅಂದ್ರೆ ರಾಶಿಯ 2ನೇ ಮನೆ ಧನಸ್ಥಾನ, ವಾಕ್ಸ್ಥಾನ, ಮುಖಸ್ಥಾನ, ಅನ್ನಸ್ಥಾನ, ಕುಟುಂಬ ಸ್ಥಾನ, ಹೀಗೆಲ್ಲ ಬಹಳಷ್ಟು ಸ್ಥಾನಗಳನ್ನ ಅದು ಪ್ರತಿನಿಧಿಸ್ತದೆ. ಅಲ್ಲಿ ಕೇತು ಇದ್ರೆ ಸಾಮಾನ್ಯ ನಾವು ಜ್ಯೋತಿಷದಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ರಾಹು ಕೊಟ್ಟಂಗೆ ಯಾರು ಕೊಡಲ್ಲ, ಕೇತು ಕೆಡಿಸ್ದಂಗೆ ಯಾರು ಕೆಡಿಸಲ್ಲ ಅಂತ. ಹಾಗೆ ಧನಸ್ಥಾನದಲ್ಲಿ ಅಥವಾ ವಾಕ್ಸ್ಥಾನದಲ್ಲಿ ಕೇತು ಇದ್ರೆ ನಾವು ಮಾತಾಡ್ತಿದ್ದಾಗೆ ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಬಾಯಿಂದ ಕೆಟ್ಟ ಮಾತುಗಳು ಅಥವಾ ಬೇರೆ ಇತರೆ ನುಡಿಗಳು ಬಂದು ನಾವು ಒಂದು ಮಾತಿಗೆ ತಪ್ಪಿದವರು ಅಥವಾ ಕೆಟ್ಟ ಮಾತಾಡಿ ಬೇರೆಯವರು ನಮ್ಮನ್ನ ನೋಡ್ದ ಅವನು ಹಂಗೆ ಮಾತಾಡ್ತಿದ್ದಾನೆ ಅನ್ನೋ ಅಂಶವನ್ನ ಅದು ಪ್ರತಿಪಾದನೆ ಮಾಡುತ್ತೆ ಅಂತ. ಅಂದ್ರೆ ಮಾತು ಶುದ್ಧವಾಗಿ ಬರೋದಿಲ್ಲ, ಎಲ್ಲೋ ಕೆಡಿಸುತ್ತೆ ಅನ್ನೋದೊಂದು. ಮತ್ತೆ ದುಡ್ಡು ಅಷ್ಟೇ ಅಷ್ಟೊಂದು ಸುಲಭವಾಗಿ ಬರಲ್ಲ, ಬಹಳಷ್ಟು ಶ್ರಮ ವಹಿಸ್ಬೇಕಾಗುತ್ತೆ. ಮತ್ತೆ
ಮನೆಯಲ್ಲಿ ಅಡಿಗೆ ಇದ್ರೂ ಹೊಟ್ಟೆ ಹಸಿತಾ ಇರಲ್ಲ, ಹೊಟ್ಟೆ ಹಸಿದಾಗ ಅಡಿಗೆ ಇರಲ್ಲ, ಊಟ ಇರಲ್ಲ. ಹೀಗೆ ಆ ರೀತಿ ತೊಂದರೆ ಕೊಡ್ತಾನೆ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹಿರಿಯರು, ನಮ್ಮ ವರಹಾಮಿಚಾರರು ಯಾರಿದ್ದಾರೆ ಗ್ರಂಥಕರ್ತರು, ಇವರು ಬರೆದಿರೋ ಪ್ರಕಾರ ಅದನ್ನ ಓದಿ ಹೇಳೋದು, ಅದನ್ನ ಹೇಳೋ ರೀತಿಯಲ್ಲಿ ಹೇಳೋದಾದ್ರೆ ಧನಸ್ಥಾನ ಅಷ್ಟೇನು ಶುದ್ಧಿ ಇಲ್ಲ. ಆದ್ರಿಂದ ಬಹಳಷ್ಟು ಹುಷಾರಾಗಿರ್ಬೇಕು. ಮತ್ತು ಕೇತು ಜಪ ಅಂದ್ರೆ ಏನು? ಕೇತು ಗಣಪತಿಯ ಒಂದು ಅಧಿದೇವತೆ ಆಗಿರೋದ್ರಿಂದ ಗಣಪತಿಯೇ ನಮಃ, ಗಂ ಗಣಪತಿಯೇ ನಮಃ ಅಂತ ನೀವು ಯಾರೆಲ್ಲ ವೃಷಭ ರಾಶಿಯಲ್ಲಿ ಇದ್ದೀರಾ, ಸಾಮಾನ್ಯವಾಗಿ ವಿಶ್ವದಲ್ಲಿ 78 ಕೋಟಿ ಜನ ಬರ್ತಾರೆ ವೃಷಭ ರಾಶಿಗೆ. ಅದರಿಂದ ವೈಯಕ್ತಿಕ ಜಾತಕ ಏನಿದೆ, ಲಗ್ನವನ್ನ ಆಧರಿಸಿ ಹೇಳೋದೇ ಜ್ಯೋತಿಷ್ಯ. ರಾಶಿ ಅಂತ ತಗೊಂಡಾಗ ಆ 78 ಕೋಟಿ ಜನ ಬರೋದ್ರಿಂದ ಅಷ್ಟೊಂದು ನಾವು ಇದನ್ನ ಗಣನೆಗೆ ತಗೊಬೇಕಾದ ಅಗತ್ಯ ಇರಲ್ಲ. ಆದ್ರೂ ಇದು ವ್ಯಕ್ತಿಗತವಾಗಿ ಮನುಷ್ಯನಿಗೆ ತೊಂದರೆ ಕೊಡೋದು, ಒಳ್ಳೇದ್ ಮಾಡೋದು ಮಾಡ್ತಾನೆ ಇರುತ್ತೆ. ಆದ್ರಿಂದ ಈ ಮಾಸ ಭವಿಷ್ಯದ ಕಡೆ ಗಮನ ಕೊಟ್ಟಾಗ ಖಂಡಿತವಾಗ್ಲೂ ನಾವು ಈ ಕೇತುವಿಗೆ ಗಂ ಗಣಪತಿಯ ನಮಃ ಅಂತ ನಾವು ಜಪ ಮಾಡೋದ್ರಿಂದ ಆಗತಕ್ಕಂಥ ಅನಾಹುತಗಳನ್ನ, ಬರತಕ್ಕಂಥ ತೊಂದರೆಗಳನ್ನ ನಿವಾರಿಸಿಕೊಳ್ಬಹುದು ಅಂತ ಖಂಡಿತ ಹೇಳ್ಬೋದು. ಇನ್ನು ಮತ್ತೆ ಮೇಷ, ವೃಷಭ, ಮಿಥುನ ರಾಶಿ ಬಂದಾಗ ಧನಸ್ಥಾನದಲ್ಲೇ 4 ಗ್ರಹಗಳು. ವಿಶೇಷ ಯೋಗ, ಅಮಾವಾಸ್ಯೆ ಆಗಿರೋದ್ರಿಂದ ವಿಶೇಷ ಯೋಗ. ಅದು 1 ತಿಂಗಳಲ್ಲಿ ಮತ್ತೆ ಕೆಲವು ಗ್ರಹಗಳು ಮುಂದೆ ಹೋಗ್ಬಿಡ್ತವೆ. ಅದರಿಂದ ಶ್ರಾವಣ ಮಾಸದಲ್ಲಿ ಅವ್ರಿಗೆ ಸಿಕ್ಕಂತ ಫಲಗಳು ಏನು, ಪ್ರಾರಂಭ ಅಮಾವಾಸ್ಯೆಯನ್ನು ನಾವು ಗಣನೆಗೆ ತಗೊಂಡ್ರೆ ಅಂದಾಗ 4 ಗ್ರಹಗಳು ಅವರಿಗೆ ಒಂದು ಒಳ್ಳೆ ಯೋಗವನ್ನೇ ಕೊಡ್ತಾರೆ. ಮತ್ತು ಉಳಿದಂತ ಯಾರು ಈ ಶನಿ ಅವರು 10ನೇ ಮನೆಯಲ್ಲಿ ಇರೋದ್ರಿಂದ, ಅಂದ್ರೆ ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಶ್ರಮ ವಹಿಸಿರು ಕೆಲಸ ಮಾಡಬೇಕಾದ ಒಂದು ಪ್ರಸಂಗ ಇರುತ್ತೆ. ವಾಕ್ ಸಿದ್ಧಿ, ವಾಕ್ ಶುದ್ಧಿ ಇವೆರಡು ಇವರಿಗೆ ಇರುತ್ತೆ. ಸಮಯಕ್ಕೆ ತಕ್ಕಾಗೆ ಎಲ್ಲ ಅನುಕೂಲಗಳು ಸಿಗ್ತಾ ಇರುತ್ತೆ. ಈ ಗ್ರಹಗಳು ಬದಲಾವಣೆ ನಂತರ ಒಂದೊಂದು ವಾರಕ್ಕೂ ಗ್ರಹಗಳು ಬದಲಾವಣೆ ಆಗೋದ್ರಿಂದ ಈ ಮಾಸ ಭವಿಷ್ಯ ಹೇಳೋದ್ರಲ್ಲೂ ಸಹ ಅಷ್ಟೇ. ಪ್ರತಿದಿನ ಚಂದ್ರ ಬದಲಾವಣೆ ಆಗೋದ್ರಿಂದ ಮತ್ತೆ ರವಿ ಮಾಸಕ್ಕೊಂದ್ಸಲಿ ಬದಲಾವಣೆ ಆಗೋದ್ರಿಂದ ನಾವು ಮಾಸ ಭವಿಷ್ಯನ ಗಣನೆ ತಗೊಂತೀವಿ. ಕುಜ 1.5 ತಿಂಗಳಿಗೆ ಬದಲಾವಣೆ ಆಗ್ತಾನೆ. ಬುಧ ಮತ್ತು ಶುಕ್ರರು ಸೂರ್ಯನ ಹತ್ರನೇ ಇರೋದ್ರಿಂದ ಅವರು ಪ್ರತಿ ತಿಂಗಳು ಬದಲಾವಣೆ ಆಗ್ತಾ ಇರ್ತಾರೆ. ಆದ್ರಿಂದ ಈ ಒಂದು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಬರತಕ್ಕಂಥ ಶ್ರಾವಣ ಮಾಸದಲ್ಲಿ ಈ ಗ್ರಹಗಳ ಚಲನೆಯನ್ನು ಅನುಸರಿಸಿ ನಾವು ಹೇಳೋದಾದಾಗ ಮಿಥುನ ರಾಶಿಯವರಿಗೆ ಚೆನ್ನಾಗಿರುತ್ತೆ ಅಂತ ಖಂಡಿತ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿಯ ಫಲ. ಕರ್ಕಾಟಕ ರಾಶಿಯವರಿಗೆ ರಾಶಿಯಲ್ಲೇ ರವಿ, ಚಂದ್ರ ಮತ್ತೆ ಗುರು ಈ ರೀತಿ ಗ್ರಹಗಳಿರೋದ್ರಿಂದ ಖಂಡಿತವಾಗ್ಲೂ ರಾಶಿಯಲ್ಲೇ ಇದ್ದಾಗ ಏನಾಗುತ್ತೆ, ಜನ್ಮಗುರು ಮನೋವ್ಯತೆ ಅಂತಾನೆ ಹೇಳ್ತೀವಿ ನಾವು. ಜನ್ಮಗುರು ಮನೋವ್ಯತೆ. ಆದ್ರೆ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತವ್ರಿಂದ ಈಗಾಗಲೇ ಇವರಿಗೆ ಸಪ್ತಮ ಮತ್ತು ಅಷ್ಟಮ ಶನಿ ಬದಲಾವಣೆ ಆಗಿರೋದ್ರಿಂದ, ಅಂದ್ರೆ ಅಷ್ಟಮ ಶನಿ ಅನಿಷ್ಟದಾಯಕ, ಮರಣಕ್ಕೆ ಸಮಾನವಾದ ಕಷ್ಟ ಅಂತ ಹೇಳ್ತೀವಿ. ಇವರಿಗೆ ಬಹಳಷ್ಟು ತೊಂದರೆ ಇದ್ದು ಈಗ ಇದೆಲ್ಲ ಬದಲಾವಣೆ ಆಗಿರೋದ್ರಿಂದ ಇವರಿಗೆ ಭಾಗ್ಯಸ್ಥಾನದಲ್ಲಿ ಈಗ ಶನಿ ಇರೋದ್ರಿಂದ ಖಂಡಿತವಾಗಲೂ ಇವರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಶನಿ ಕಾಪಾಡ್ತಾನೆ. ಈ ಲಗ್ನದಲ್ಲಿ ಅಥವಾ ರಾಶಿಯಲ್ಲಿ ಕರ್ಕಾಟಕ ಲಗ್ನ ಅಥವಾ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ಗ್ರಹಗಳು ಇವ್ರಿಗೆ ಏನೂ ಫಲಗಳನ್ನ ಕೊಡದೇ ಹೋದ್ರೂ ಸಹ ಶನಿ ಮಹಾತ್ಮ ಎಲ್ಲರನ್ನ ಒಂದು ಬ್ಯಾಲೆನ್ಸ್ ಮಾಡಿ ಇವರು ಒಂದೇ ಒಳ್ಳೆ ಯೋಗವನ್ನು ಕೊಡ್ತಾನೆ ಅಂತ ಖಂಡಿತ ಹೇಳ್ಬೋದು. ಅದರಿಂದ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಗ್ರಹಗಳ ಆರಾಧನೆ ಮಾಡೋದ್ರ ಮೂಲಕ ಮತ್ತೆ ಬರತಕ್ಕಂಥ ಹಬ್ಬಗಳಲ್ಲಿ ವಿಶೇಷವಾಗಿ ಆ ಒಂದು ಹಬ್ಬಗಳ ಅಧಿದೇವತೆಗಳ ಒಂದು ಧ್ಯಾನ ಮಾಡೋದ್ರ ಮೂಲಕ ಅವರಿಗೆ ಬರತಕ್ಕಂಥ ಸಮಸ್ಯೆಯನ್ನ ಬಗೆಹರಿಸ್ಕೊಬಹುದು ಅಂತ ಖಂಡಿತ ಹೇಳ್ಬೋದು. ಇನ್ನು ಮುಂದಿನ ಒಂದು ರಾಶಿ ಆದ್ರೆ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇರತಕ್ಕಂಥ ಗ್ರಹ ಫಲ ಅಂದ್ರೆ ಅಷ್ಟಮದಲ್ಲಿ ಶನಿ. ಅಷ್ಟಮ ಶನಿ ಅಂತ ಒಂದು ಫಲದಾಯಕನಲ್ಲ. ಆದ್ರೆ ಸಿಂಹರಾಶಿಗೆ ಶನಿ ಯೋಗಕಾರಕನಲ್ಲ. ಆದ್ರೂ ಸಹ ತಕ್ಕ ಮಟ್ಟಿಗೆ ನಡೀತಾ ಇರುತ್ತೆ. ಆದ್ರೂ ಗುರು ಉಚ್ಚ ಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿದೆ. ಆದ್ರಿಂದ ಅವರ ವೈಯಕ್ತಿಕ ಜಾತಕದಲ್ಲಿ, ಸಿಂಹರಾಶಿ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳು ಒಳ್ಳೆ ಚಲನೆ ಇದ್ದಾಗ ಅವ್ರಿಗೇನು ಅಂತ ಒಂದು ನಷ್ಟ ಆಗೋದು, ವ್ಯಾಪಾರದಲ್ಲಿ ಮೋಸ ಆಗೋದು, ದ್ರೋಹ ಆಗೋದು ಇವೆಲ್ಲ ಏನು ನಡೆಯಲ್ಲ, ಚೆನ್ನಾಗೇ ನಡೆಯುತ್ತೆ. ಅದಿಲ್ಲದೆ ಅಲ್ಲಿ ಜನ್ಮ ಜಾತಕದಲ್ಲೂ ಗ್ರಹಗಳ ಸ್ಥಿತಿಗತಿಗಳು ಚೆನ್ನಾಗಿಲ್ಲದೆ ಇದ್ದಾಗ, ಇವತ್ತು ಗೋಚಾರದಲ್ಲೂ 12ನೇ ಮನೆಯಲ್ಲಿ ಇರ್ತಕ್ಕಂಥ ಈ ಗ್ರಹಗಳು ಅವರಿಗೆ ಒಂದು ಒಳ್ಳೆ ಯೋಗವನ್ನು ಕೊಡಲ್ಲ. ಆದ್ರಿಂದ ಆದಷ್ಟು ಸಿಂಹ ರಾಶಿಯವರು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ರೆ ಬಹಳ ಒಳ್ಳೆಯದು. ಯಾವುದೇ ರೀತಿಯಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ವ್ಯವಸಾಯ ಇರ್ಬೋದು, ಅಥವಾ ಏನೇ ಒಂದು ಪಾಲುದಾರಿಕೆ ಇರ್ಬೋದು, ಮಾತುಕತೆ ಇರ್ಬೋದು, ಜಮೀನು ತಗೊಳ್ಳೋದು ಅಥವಾ ತಗೊಳ್ಳದೇ ಇರೋದು, ಏನೇ ಒಂದು ಮಾತಾಡ್ಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ನಾವು ಅದರ ಕಡೆ ಗಮನ ಕೊಟ್ಟಾಗ, ನಮ್ಮ ನಡೆ ನುಡಿ ಬಗ್ಗೆ ನಾವು ಗಮನ ಕೊಟ್ಟಾಗ ನಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ.
ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಖಂಡಿತ ಅವರಿಗೆ ಎಚ್ಚರಿಕೆಯ ಗಂಟೆಯನ್ನು ಕಟ್ಟಬಹುದು. ಯಾರಿಗೆ? ಸಿಂಹ ರಾಶಿಯವರಿಗೆ. ಆದರೂ ಅವರಿಗೆ ಭವಿಷ್ಯದಲ್ಲಿ ಗ್ರಹಗಳು ಬದಲಾವಣೆ ಆಗ್ತಾ ಇರೋದ್ರಿಂದ ಸರೋಗುತ್ತೆ. ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಸುಮ್ಮನೆ ಇದ್ರೆ ಸರಿ ಅಂತ ಖಂಡಿತ ಹೇಳ್ಬೋದು. ಇನ್ನು ಮತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ವಿಶೇಷ ಯೋಗ. ಯಾಕೆಂದ್ರೆ 6ನೇ ಶನಿ ಈಗ ಬದಲಾವಣೆಯಾಗಿ 7ನೇ ಮನೆಗೆ ಬಂದಿರ್ಬೋದು. ಇನ್ನೂ 1 ವರ್ಷ 7ನೇ ಶನಿ ಅಲ್ಲೇ ಇದ್ದು ಇನ್ನು ಅಷ್ಟಮಕ್ಕೆ ಹೋಗೋದಕ್ಕೆ ಇನ್ನೂ 1 ವರ್ಷ ಟೈಮ್ ಇದೆ. ಅಂತ ಒಂದು ಶನಿಯಿಂದ ಏನು ಕೆಟ್ಟ ಫಲ ಬರದೇ ಇದ್ರೂ ಸಹ ಲಾಭಸ್ಥಾನದಲ್ಲಿ ಇರ್ತಕ್ಕಂಥ ಗ್ರಹಗಳು ಏನಿವೆ, ಈ ಲಾಭಸ್ಥಾನದಲ್ಲಿ ಇರ್ತಕ್ಕಂಥ ಗ್ರಹಗಳು ಇವರಿಗೆ ಒಂದು ಒಳ್ಳೆ ಯೋಗವನ್ನ ಕೊಡುತ್ತೆ ಅಂತ ಖಂಡಿತ ಹೇಳ್ಬೋದು. ರವಿ ಇರ್ಬೋದು, ಚಂದ್ರ ಅಂದ್ರೆ ರಾಜಕೀಯದಿಂದ, ಭೂಮಿ ವ್ಯವಹಾರಗಳಿಂದ, ಮತ್ತೆ ಅವ್ರು ಮಾಡತಕ್ಕಂಥ ಯಾವುದೇ ಬಿಸ್ನೆಸ್ ಇರ್ಬೋದು, ವಾಹನಗಳು, ಏನೇನು ಆ ಗ್ರಹಗಳಿಗೆ ಸಂಬಂಧಪಟ್ಟಾಗಿ ಏನೆಲ್ಲ ಕೆಲಸಗಳು ಬರುತ್ತೆ, ಏನೆಲ್ಲ ಉದ್ಯಮಗಳಿದೆ, ಏನೆಲ್ಲ ಅವರು ಈಗ ಆಲ್ರೆಡಿ ಕನ್ಯಾ ರಾಶಿಯವರು ನಾ ಮೊದಲೇ ಹೇಳ್ದಂಗೆ ಬರ್ತಕ್ಕಂಥ 78 ಕೋಟಿ ಜನ ಏನೆಲ್ಲ ವ್ಯವಹಾರಗಳು ಮಾಡ್ತಾ ಇದ್ದಾರೆ, ಆ ವ್ಯವಹಾರಗಳಲ್ಲಿ ಅವರು ಹೆಚ್ಚಿನ ಲಾಭವನ್ನ ನಿರೀಕ್ಷೆ ಮಾಡಬಹುದು ಅಂತ. ಯಾಕಂದ್ರೆ ಖಂಡಿತ ಬಂದೇ ಬರುತ್ತೆ ಈ ಮಾಸದಲ್ಲಿ. ಶ್ರಾವಣ ಮಾಸ ಅವರಿಗೆ ಯೋಗದಾಯಕವಾಗಿದೆ, ಯೋಗವನ್ನ ಕೊಡುತ್ತೆ. ಯಾಕಂದ್ರೆ ಯೋಗವಿದ್ದವರಿಗೆ ಯೋಗವನ್ನ ಕೊಡಬಹುದೇ ವಿನಃ ಯೋಗವಿಲ್ಲದವರಿಗೆ ಏನು ಯೋಗ ಕೊಡಕ್ಕಾಗಲ್ಲ. ಅದರಿಂದ ಇವ್ರಿಗೆ ಒಳ್ಳೆ ಯೋಗ ಇದೆ. ಗ್ರಹಗಳ ಸ್ಥಿತಿಗತಿಗಳು ಬಹಳ ಚೆನ್ನಾಗಿದೆ. ಗ್ರಹಗಳ ಸ್ಥಿತಿಗತಿಗಳನ್ನ ಅನುಸರಿಸಿ ನಾವು ಹೇಳ್ತಕ್ಕಂಥದ್ದೇ ಜ್ಯೋತಿಷ. ಅಂದ್ರೆ ಗ್ರಹಗಳ ಸ್ಥಿತಿ ಗತಿ ಯುತಿ ಅಂದ್ರೆ ಗ್ರಹಗಳ ಸ್ಥಿತಿ ಏನಾಗಿದ್ದಾರೆ, ಅಲ್ಲಿ ಶುಭ ಸ್ಥಾನದಲ್ಲಿ ಇದ್ದಾರಾ, ವಕ್ರರಾಗಿದ್ದಾರಾ, ಏನೇ ಇದ್ದಾರೆ, ಸ್ಥಿತಿ ಅದು. ಮತ್ತೆ ಯುತಿ ಅಂದ್ರೆ ಯಾರ ಜೊತೆ ಇದ್ದಾರೆ, ಮತ್ತೆ ಗತಿ. ಸ್ಥಿತಿ ಗತಿ ಯುತಿ ಅಂದ್ರೆ 3 ಬೇರೆ ಬೇರೆ ಅರ್ಥದಲ್ಲಿರೋದ್ರಿಂದ ಆ ಗತಿಯನ್ನ ಅನುಸರಿಸಿ ನಾವು ಜ್ಯೋತಿಷ್ಯವನ್ನ ಉಲ್ಲೇಖ ಮಾಡಬೇಕಾಗುತ್ತೆ. ಅದರಿಂದ ಈ ಜ್ಯೋತಿಷ್ಯವನ್ನು ಉಲ್ಲೇಖ ಮಾಡಬೇಕಾದಾಗ ನಾವು ಈ ಗ್ರಹಗಳು ಲಾಭಸ್ಥಾನದಲ್ಲಿರೋದ್ರಿಂದ ವಿಶೇಷ ಲಾಭ, ಎಲ್ಲಾ ಕ್ಷೇತ್ರದಲ್ಲೂ ಇವರಿಗೆ ವಿಶೇಷ ಲಾಭ ಬರುತ್ತೆ ಕನ್ಯಾ ರಾಶಿಯವರಿಗೆ ಅಂತ ಖಂಡಿತ. ಅದರಲ್ಲೂ ಗುರು ಲಾಭದಲ್ಲಿರೋದ್ರಿಂದ 1 ವರ್ಷ ಕಾಲ, ಈಗ ಕೇವಲ ಮಾಸ ಭವಿಷ್ಯ ಹೇಳ್ತಾ ಇರೋದ್ರಿಂದ ಈ ಮಾಸ ವಿಶೇಷವಾಗಿರುತ್ತೆ. ಆದ್ರೆ ಗುರು 1 ವರ್ಷ ಅಲ್ಲೇ ಇರೋದ್ರಿಂದ ಬಹಳ ಚೆನ್ನಾಗಿರುತ್ತೆ ಅಂತ ಖಂಡಿತ ಕನ್ಯಾ ರಾಶಿಯವರಿಗೆ ನಾವು ಹೇಳ್ಬೋದು. ಮತ್ತೆ ಗ್ರಹಗಳ ಬದಲಾವಣೆ ಆಗೋದ್ರಿಂದ ಎಲ್ಲೋ ಸ್ವಲ್ಪ ಮಟ್ಟ ಅವರ ಕ್ಷೇತ್ರದಲ್ಲಿ ಅಡೆತಡೆ ಬರಬಹುದು. ಅದನ್ನ ಮುಂದಿನ ಮಾಸ ಇದಕ್ಕೆ ಅಪ್ಲೈ ಆಗುತ್ತೆ. ಈಗ ನಡೀತಕ್ಕಂಥ ಗ್ರಹಗಳ ಚಲನೆಯಲ್ಲಿ ಕನ್ಯಾ ರಾಶಿಗೆ ಒಳ್ಳೆ ವಿಶೇಷ ಸಮಯ ಅಂತ ಹೇಳ್ಬೋದು. ಇನ್ನ ಮುಂದಿನ ರಾಶಿ ತುಲಾ ರಾಶಿ. ರಾಶಾಧಿಪತಿ ಶುಕ್ರ ಮತ್ತೆ 10ನೇ ಮನೆ ಇರೋದ್ರಿಂದ ಅಲ್ಲಿ ರವಿ ಚಂದ್ರ ಮತ್ತೆ ಬದಲಾವಣೆ ಆಗ್ಬಿಡ್ತಾನೆ. ಆದ್ರೆ ಚಂದ್ರ ಬದಲಾವಣೆನ ನಾವು ಸಾಮಾನ್ಯ ಜ್ಯೋತಿಷದಲ್ಲಿ ಗಣನೆಗೆ ತಗೊಳ್ಳೋದಿಲ್ಲ. ದಿನ ಭವಿಷ್ಯದಲ್ಲಿ ನಾವು ಆ ಚಂದ್ರನ ಆಧಾರ ಇಟ್ಕೊಂಡು ಹೇಳೋದ್ರಿಂದ ದಿನ ಭವಿಷ್ಯನ ಇಲ್ಲಿ ಹೇಳಿದಿರಾ, ನಿಮಗೆ ನಾವು ಮಾಸ ಭವಿಷ್ಯ ಹೇಳ್ತಾ ಇರೋದ್ರಿಂದ ಚಂದ್ರನ ಬಿಟ್ಟು ರಾಹು ಕೇತು ಮತ್ತು ಗುರು ಶುಕ್ರನ್ ಬಿಟ್ಟು ಇನ್ನು ಉಳಿದಂತ ಗ್ರಹಗಳು 5 ಜನ ಬಿಟ್ಟರೆ 4 ಜನ ನಾವು ಆಧಾರ ಇಟ್ಕೊಂಡು ಹೇಳೋದಾದ್ರೆ ಇನ್ನು ಉಳಿದ 3 ಗ್ರಹಗಳು ಅವರಿಗೆ ದಶಮ ಸ್ಥಾನದಲ್ಲಿ ಇರೋದ್ರಿಂದ ಸರ್ಕಾರ ಅಧಿಕಾರದಿಂದ, ಸರ್ಕಾರ ಅಂದ್ರೆ ಅಟೆಂಡರ್ ಇಂದ ಮಂತ್ರಿಗಳವರೆಗೂ ಸರ್ಕಾರದ ಯಾವುದೇ ಒಂದು ಕಾರ್ಯಕಲಾಪಗಳಿದ್ರು ಅವರಿಗೆ ವಿಶೇಷವಾದ ಯೋಗ ಇದೆ. ಯಾರಿಗೆ? ತುಲಾರಾಶಿಯವರಿಗೆ. ಮತ್ತೆ ಶನಿ ಬಹಳಷ್ಟು ಉನ್ನತ ಸ್ಥಾನದಲ್ಲಿದ್ದಾನೆ. ಯಾರಿಗಾದ್ರೂ ಚೆನ್ನಾಗಿದೆ ಭವಿಷ್ಯ ಅಂದ್ರೆ ನಿಜವಾಗಲೂ ಇವರಿಗೆ, ಯಾರಿಗೆ? ತುಲಾರಾಶಿಯವರಿಗೆ 6ನೇ ಶನಿ ಉಪಚಯ ಸ್ಥಾನದಲ್ಲಿ ವಿಶೇಷ ಯೋಗವನ್ನು ಕೊಡ್ತಾರೆ. ಅದರಲ್ಲೂ ಈಗ ರೇವತಿ ನಕ್ಷತ್ರಕ್ಕೆ ಬರ್ತಾ ಇರೋದ್ರಿಂದ, ಬುಧನ ನಕ್ಷತ್ರ ಆಗಿರೋದ್ರಿಂದ ಇವರಿಗೆ ವಿದ್ಯೆ, ಬುದ್ಧಿ, ಜ್ಞಾನ, ವ್ಯವಹಾರ, ಸಮಯ ಪ್ರಜ್ಞೆ ಬಂದು ಅವರು ಅವರ ಜೀವನವನ್ನು ಅವರೇ ರೂಪಿಸ್ಕೊಳ್ತಾರೆ ಅಂತ. ಯಾವುದೇ ಒಂದು ಅಡೆತಡೆ ಇಲ್ದಿರ, ಯಾರದೇ ಸಲಹೆ ತಗೊಳ್ದಿರ ಅವರು ಅವರ ಜೀವನವನ್ನು ಅವರೇ ರೂಪಿಸ್ಕೊಂಡು ಒಂದು ಉನ್ನತ ಮಟ್ಟಕ್ಕೆ ಬರೋದಕ್ಕೆ ತುಲಾರಾಶಿಯವರಿಗೆ ಬಹಳ ಸಹಾಯ ಆಗುತ್ತೆ ಶನಿಯ ಒಂದು ಸಂಚಾರ. ಇನ್ನು ರವಿ ರಾಜಕೀಯದಿಂದ, ಮತ್ತೆ ಗುರು ಧನಭಾವಕಾರಕನಾಗಿ ಒಂದು ಉಚ್ಚ ಸ್ಥಾನದಲ್ಲಿ ದಶಮ ಸ್ಥಾನದಲ್ಲಿ ಇರೋದ್ರಿಂದ, ಶುಕ್ರನು ಜೊತೆಲಿರೋದ್ರಿಂದ ಗುರು ಶುಕ್ರ ಯೋಗ ಬಹಳ ವಿಶೇಷ ಒಂದು ಧರ್ಮಕರ್ಮ ಯೋಗ ಆಗುತ್ತೆ ಇವರಿಗೆ. ಶುಕ್ರ ಲಗ್ನಾಧಿಪತಿ ಅಥವಾ ರಾಶಾಧಿಪತಿ ಗುರುವಿನ ಜೊತೆ ಇರೋದ್ರಿಂದ ಗುರು ದೇವಗುರುವಿನ ಜೊತೆ ಒಳ್ಳೆ ವಿಶೇಷ ಯೋಗವನ್ನ ಬರುತ್ತೆ ಅಂತ ಖಂಡಿತವಾಗ್ಲೂ ನಾವು ಹೇಳ್ಬೋದು. ಅಂದ್ರೆ ವಿಶೇಷವಾಗಿ ವೃಷಭ ರಾಶಿ ಮತ್ತು ತುಲಾ ರಾಶಿಗೆ ವಿಶೇಷ ಯೋಗ ಇದೆ. ಕನ್ಯಾ ರಾಶಿಗೂ ಇರಬಹುದು, ಆದ್ರೆ ತುಲಾ ರಾಶಿಗೆ ವಿಶೇಷ ಯೋಗ ಇದೆ ಅಂತ ಖಂಡಿತವಾಗ್ಲೂ ತುಲಾ ರಾಶಿಯವರು ಸಂತೋಷವಾಗಿ ಕಾಲ ಕಳೆಯೋದಕ್ಕೆ ಶ್ರಾವಣ ಮಾಸ ಒಳ್ಳೆ ಯೋಗವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಗೆ ಬರೋದಾದ್ರೆ, ವೃಶ್ಚಿಕ ರಾಶಿಗೆ ನಾವು ಪಂಚಮ ಶನಿ, ಚತುರ್ಥ ಮತ್ತು ಪಂಚಮ, ನಾವು ಸಾಮಾನ್ಯವಾಗಿ ಯೂನಿವರ್ಸಲ್ ಆಗಿ ಏನ್ ಹೇಳ್ತೀವಿ, ಅಷ್ಟಮ ಶನಿ, ಸಪ್ತಮ ಅಷ್ಟಮ ಶನಿ ಅನಿಷ್ಟದಾಯಕ, ಚತುರ್ಥ ಪಂಚಮ ಅರ್ಧಾಷ್ಟಮ ಶನಿ ಅನಿಷ್ಟದಾಯಕ ಮತ್ತು ಜನ್ಮ ಶನಿ ಯೋಗವನ್ನು ಕೊಡಲ್ಲ ಅಂತ ಹೇಳ್ತೀವಿ. 30 ತಿಂಗಳಲ್ಲಿ 30 ವರ್ಷಗಳಲ್ಲಿ 30 ತಿಂಗಳಿಗೆ ಒಂದು
ರಾಶಿನ ಒಂದು ಡಿಗ್ರಿನ ಇದು ಬದಲಾವಣೆ ಮಾಡೋದ್ರಿಂದ ಈ ಒಂದು 30 ತಿಂಗಳಲ್ಲಿ ಬದಲಾವಣೆ ಆಗ್ತಾ ಆಗ್ತಾ 30 ವರ್ಷಕ್ಕೆ ನಾವು 3 ಅಷ್ಟಮ, ಪಂಚಮ ಮತ್ತು ಜನ್ಮ ಶನಿಯ ಒಂದು ವಿಶೇಷ ಅಥವಾ ಅವಘಡಗಳನ್ನ ಬಿಟ್ರೆ ಇನ್ನು ಉಳಿದ ಎಲ್ಲ ಶನಿಯು ಒಳ್ಳೆ ಯೋಗವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇವ್ರಿಗೀಗ ಅರ್ಧಾಷ್ಟಮ ಶನಿ ಇರೋದ್ರಿಂದ ಅರ್ಧಾಷ್ಟಮ ಶನಿ ಅಂತ ಒಂದು ಒಳ್ಳೆ ಯೋಗವನ್ನು ಕೊಡಲ್ಲ. ಆದ್ರೂ ಸಹ ಗುರು ವಿಶೇಷವಾಗಿ ಉನ್ನತ ಸ್ಥಾನದಲ್ಲಿ ಇದ್ದು, ಚಂದ್ರನ ರಾಶಿಯಲ್ಲಿದ್ದು, ಚಂದ್ರನ ಜೊತೆಯಲ್ಲೇ ಇದ್ದು, ಮತ್ತೆ ಶುಕ್ರನ ಜೊತೆಯಲ್ಲೂ ಇದ್ದು ಇವರಿಗೆ ಎಕ್ಸ್ಟ್ರಾಡಿನರಿ ಯೋಗ ಅಂತ ಹೇಳ್ತೀವಿ ನಾವು. ಅತ್ಯಧಿಕ ಫಲವನ್ನ ಇವರು ನಿರೀಕ್ಷೆ ಮಾಡ್ಬೋದು ಅಂತ, ಗುರುವಿನಿಂದ ಒಳ್ಳೆ ಫಲವನ್ನ ಇವರು ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಅದರಿಂದ ತುಲಾ ರಾಶಿಗೂ ಬಹಳ ಒಳ್ಳೆ ಸಮಯ ಇದೆ ಅಂತ ಹೇಳ್ಬೋದು. ಯಾವುದು ಶ್ರಾವಣ ಮಾಸ ಅಥವಾ ಆಗಸ್ಟ್ ತಿಂಗಳಲ್ಲಿ. ಮತ್ತೆ ತುಲಾ ರಾಶಿ ಬಿಟ್ಟು ನಾವು ಮುಂದೆ ಬರತಕ್ಕಂಥ ಧನುಸು ರಾಶಿಗೆ ಬಂದಾಗ, ಧನುಸು ರಾಶಿಗೆ ಈಗಾಗಲೇ 3ನೇ ಶನಿ ಬಹಳ ಚೆನ್ನಾಗಿತ್ತು. ಏನು ಕುಂಭದಲ್ಲಿದ್ದಂಥ ಶನಿ ಒಳ್ಳೆ ಯೋಗವನ್ನು ಕೊಟ್ಟಿತ್ತು, ಮತ್ತೆ ಗುರು ಸಹ ಸಪ್ತಮದಲ್ಲಿ ಒಳ್ಳೆ ಯೋಗವನ್ನು ಕೊಟ್ಟಿತ್ತು. ಆದರೆ ಈ ರಾಶಿಯವರಿಗೆ ಇವತ್ತು ಗುರು ಮತ್ತು ಶನಿ ಇಬ್ಬರೂ ಬದಲಾವಣೆ ಆಗಿರೋದ್ರಿಂದ ಇಡೀ ವರ್ಷ ಇವರಿಗೆ ಅಂತ ಒಂದು ಒಳ್ಳೆ ಯೋಗ ಇಲ್ಲ. ಆದರೆ ಉಳಿದ ಗ್ರಹಗಳನ್ನ ನಾವು ತಗೊಂಡು ಮಾಸ ಭವಿಷ್ಯ ಹೇಳಕ್ಕೆ ಬಂದಾಗ, ಮಾಸ ಭವಿಷ್ಯದಲ್ಲಿ ಅಷ್ಟಮ ಸ್ಥಾನದಲ್ಲಿ ಇರ್ತಕ್ಕಂಥ ಗ್ರಹಗಳು ಧನಸ್ಥಾನವನ್ನು ನೋಡೋದ್ರಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆ ಯೋಗವನ್ನು ಬರುತ್ತೆ ಅಂತಲೂ ಹೇಳ್ಬೋದು. ಮತ್ತು ಈ ಮಾಸ ಭವಿಷ್ಯದ ಗ್ರಹಗಳು ಏನಿದಾವೆ 4 ಮತ್ತೆ ಮುಂದಿನ ತಿಂಗಳು ಬದಲಾವಣೆ ಆಗೋದ್ರಿಂದ ಯೋಗಗಳು ಬದಲಾವಣೆ ಆಗುತ್ತೆ ಅಂತ ಖಂಡಿತ ಹೇಳ್ಬೋದು. ಆದ್ರಿಂದ ಧನುಸು ರಾಶಿಯವರಿಗೆ ಶನಿ ಮತ್ತು ಗುರು ಯಾವುದೇ ಫಲಗಳನ್ನ ಕೊಡದೇ ಇದ್ರೂ ಸಹ ಉಳಿದಂತ ಗ್ರಹಗಳು ಒಳ್ಳೆ ಯೋಗ ಫಲಗಳನ್ನ ಕೊಡ್ತವೆ ಅಂತ ಖಂಡಿತ ನಾವು ಹೇಳ್ಬೋದು. ಇನ್ನು ಇಲ್ಲಿ ನಾನು ರಾಹು ಕೇತುಗಳನ್ನ ಗಣನೆಗೆ ತಗೊಂತಾ ಇಲ್ಲ ಯಾವ ರಾಶಿಯಲ್ಲೂ ಸಹ. ಯಾಕೆಂದ್ರೆ ರಾಹು ಕೇತುಗಳನ್ನು ಗಣನೆಗೆ ತಗೊಂಡು ಶನಿ ಗುರುಗಳನ್ನು ಗಣನೆಗೆ ತಗೊಂಡ್ರೆ ಅದು ಮಾಸ ಭವಿಷ್ಯಕ್ಕೆ ಕೌಂಟ್ ಆಗಲ್ಲ, ಅದು ಲೆಕ್ಕಕ್ಕೆ ಬರಲ್ಲ. ಕೇವಲ 4 ಗ್ರಹಗಳನ್ನೇ ಆಧಾರ ಇಟ್ಕೊಂಡು ಮಾಸ ಭವಿಷ್ಯನ ಹೇಳ್ಬೇಕಾಗ್ತದೆ. ನಾವು ವರ್ಷ ಭವಿಷ್ಯವನ್ನೇ ಹೇಳಕ್ ಬಂದಾಗ ಮಾತ್ರ ಶನಿ, ಗುರು, ರಾಹು, ಕೇತು 4 ಗ್ರಹಗಳನ್ನ ಗಣನೆಗೆ ತಗೊಂಡು ಹೇಳ್ಬೇಕಾಗುತ್ತೆ. ಉಳಿದ ಗ್ರಹಗಳನ್ನ ಗಣನೆಗೆ ತಗೊಳ್ಳಲ್ಲ. ಉಳಿದ ಗ್ರಹಗಳು ಗಣನೆಗೆ ಬರಲ್ಲ ವರ್ಷ ಭವಿಷ್ಯದಲ್ಲಿ. ಕೇವಲ ಮಾಸ ಭವಿಷ್ಯದಲ್ಲಿ ಮಾತ್ರ ಈ 4 ಗ್ರಹಗಳ ಗಣನೆಗೆ ಬರಲ್ಲ, ಇನ್ನು ಉಳಿದ 4 ಗ್ರಹ ಗಣನೆಗೆ ಬರ್ತವೆ. ಲೆಕ್ಕಕ್ಕೆ ತಗೊಂಡೆ ನಾವು ಹೇಳ್ತಾ ಇರ್ತೀವಿ. ಅದರಿಂದ ಧನುಸು ರಾಶಿಗೆ ಉಳಿದ ಮಾಸ ಭವಿಷ್ಯದ ಗ್ರಹಗಳು ಏನಿದಾವೆ, ರವಿ, ಕುಜ, ಬುಧ, ಶುಕ್ರ, ಇವರು ಒಂದು ಒಳ್ಳೆ ಯೋಗವನ್ನ ಕೊಡ್ತಾರೆ. ಇನ್ನು ಉಳಿದ 4 ಗ್ರಹಗಳೇನು ಅಂತ ಒಂದು ಒಳ್ಳೆ ಯೋಗವನ್ನ ಕೊಡಲ್ಲ ಅಂತ ಖಂಡಿತ ಹೇಳ್ಬೋದು. ಇದು ಧನುಸು ರಾಶಿಯ ಭವಿಷ್ಯ ಆಯ್ತು. ಇನ್ನ ಉಳಿದಂತೆ ಮಕರ ರಾಶಿ, ಮಕರ ರಾಶಿಗೆ ಮಾತ್ರ ಶ್ರಾವಣ ಮಾಸದಲ್ಲಿ ವಿಶೇಷವಾದ ಯೋಗ ಅಂತ. ಏಕೆಂದ್ರೆ ಈಗಾಗಲೇ 7.5 ಮುಗಿದು ಅವರಿಗೆ 3ನೇ ಶನಿ ಸಂಚಾರ ಮಾಡ್ತಾ ಇದ್ದ 3ನೇ ಮನೆ ಉಪಚಯ ಸ್ಥಾನ ಶನಿ ಮಹಾತ್ಮ ಮಕರ ರಾಶಿ ಅಧಿಪತಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾರಿಂದ ಮೀನರಾಶಿಯಿಂದ ವಿಶೇಷ ಯೋಗ ಶನಿ ಮಹಾತ್ಮರಿಂದ. ಮತ್ತು ಸಪ್ತಮದಲ್ಲಿರ್ತಕ್ಕಂಥ ಗುರು, ಶುಕ್ರ, ರವಿ, ಚಂದ್ರ ಈ ಎಲ್ಲ ಗ್ರಹಗಳು ರಾಶಿಯನ್ನೇ ನೋಡ್ತಾ ಇರೋದ್ರಿಂದ ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಮೂಲಗಳಿಂದ, ಬೇರೆ ಬೇರೆ ವ್ಯಕ್ತಿಗಳಿಂದ, ಬೇರೆ ಬೇರೆ ವ್ಯವಹಾರಗಳಿಂದ ಅನಿರೀಕ್ಷಿತ ಧನ ಲಾಭವನ್ನ ನಿರೀಕ್ಷೆ ಮಾಡಬಹುದು ಅಂತ ಮಕರ ರಾಶಿಯವರು. ಅನಿರೀಕ್ಷಿತ ಅನಾಯಸಕ ಧನ ಲಾಭವನ್ನ ಇವರು ನಿರೀಕ್ಷೆ ಮಾಡಬಹುದು ಅಂತ. ಶ್ರಾವಣ ಮಾಸದಲ್ಲಿ ಇವರಿಗೆ ವಿಶೇಷ ಯೋಗ ಇದೆ. ಮಕರ ರಾಶಿಗೆ ಒಂದು ಎಕ್ಸ್ಟ್ರಾರ್ಡಿನರಿ ಯೋಗ ಇದೆ. ಅಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಒಂದು ಏನು ಸೂರ್ಯನ ನಕ್ಷತ್ರ, ಚಂದ್ರನ ನಕ್ಷತ್ರ, ಕುಜನ ನಕ್ಷತ್ರ ಏನಿದೆ, ಶ್ರವಣ, ಧನಿಷ್ಠ, ಉತ್ತರ, ಈ ನಕ್ಷತ್ರಗಳು ಈ ಉಳ್ಳಂತ ಈ ಒಂದು ಮಕರ ರಾಶಿಗೆ ಇರ್ತಕ್ಕಂಥ ಗ್ರಹಗಳು ಒಂದು ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಯೋಗವನ್ನ ಕೊಡ್ತವೆ. ಇವ್ರಿಗೂ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗುತ್ತೆ. ಮತ್ತೆ ಪ್ರವಾಸ ಮಾಡೋದಿಕ್ಕೆ, ಮನೆಯಲ್ಲಿ ಸಂತೋಷವಾಗಿ ಜೀವನ ಕಳೆಯೋದಿಕ್ಕೆ, ಮತ್ತೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಹೆಚ್ಚಿನ ನಿರೀಕ್ಷೆ ಪಡೋದಿಕ್ಕೆ, ನಿರೀಕ್ಷೆ ಪಟ್ಟಾಗ ಬಂದೇ ಬರುತ್ತೆ ಅಂತ ನಿರೀಕ್ಷೆ ಪಡೋದಿಕ್ಕೆ, ಮತ್ತೆ ಉನ್ನತ ಮಟ್ಟಕ್ಕೆ ಹೋಗೋದಿಕ್ಕೆ ಎಲ್ಲಾ ಕ್ಷೇತ್ರದಲ್ಲೂ ಮಕರ ರಾಶಿಯವರಿಗೆ ಒಳ್ಳೆ ಯೋಗ ಇದೆ ಅಂತ ಖಂಡಿತ ಹೇಳ್ಬೋದು. ಆದರೆ ಅವರ ವೈಯಕ್ತಿಕ ಜಾತಕದಲ್ಲಿ ಮಕರ ರಾಶಿಯವರಿಗೆ ಅವ್ರು ಹುಟ್ಟಿರ್ತಕ್ಕಂಥ ಲಗ್ನ ಮತ್ತು ಅಲ್ಲಿರ್ತಕ್ಕಂಥ ಗ್ರಹಗಳನ್ನ ಆಧಾರ ಇಟ್ಕೊಂಡ್ರೆ ಆ ಒಂದು ಸ್ಥಿತಿಗತಿಯನ್ನು ಹೋಲಿಸಿದಾಗ ಅದು ಬೇರೆ ರೀತಿಯೇ ಸಾಮಾನ್ಯವಾಗಿರುತ್ತೆ. ಆದ್ರೆ ಈ ಗ್ರಹಚಾರ ಅಥವಾ ಗೋಚಾರ ಅಂತ ನಾವೇನ್ ಹೇಳ್ತೀವಿ, ಮಾಸ ಭವಿಷ್ಯ ಅಥವಾ ವರ್ಷ ಭವಿಷ್ಯ, ಈ ವರ್ಷ ಭವಿಷ್ಯ ಮತ್ತು ಮಾಸ ಭವಿಷ್ಯನ ಹೇಳ್ಬೇಕಾದಾಗ ಈ ಮಾಸ ಭವಿಷ್ಯದಲ್ಲಿ ಇರ್ತಕ್ಕಂಥ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿದೆ, ಆ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ, ಆ ನಕ್ಷತ್ರಾಧಿಪತಿ ಮತ್ತು ಈ ನಕ್ಷತ್ರಕ್ಕೆ ಈ ರಾಶಿಗೆ ಯೋಗಕಾರಕರೇ ಇಲ್ಲವೇ ಅಂತಕ್ಕಂಥ ಅಂಶವನ್ನ ಆಧಾರ ಇಟ್ಕೊಂಡು, ಅದರಲ್ಲೂ ವರ್ಷ ಭವಿಷ್ಯ ನಾವು ಹೇಳೋದಾಗ ಅಷ್ಟಕ ವರ್ಗದಲ್ಲಿ ಗ್ರಹಗಳು ಎಷ್ಟು ಬಿಂದುಗಳು ತಗೊಂಡಿದ್ದೇವೆ, ನವಾಂಶದಲ್ಲಿ ಅಲ್ಲಿದೆ,
ಅಂತಕ್ಕಂಥ ಅಂಶವನ್ನು ಆಧಾರ ಇಟ್ಕೊಂಡು ನಾವು ಹೇಳಬೇಕಾಗುತ್ತೆ. ಅದರಿಂದ ಮಾಸ ಭವಿಷ್ಯದಲ್ಲಿ ಅಷ್ಟೆಲ್ಲ ವಿವರಣೆ ಹೇಳಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ಅದನ್ನು ವರ್ಷದಲ್ಲಿ ಮಾತ್ರ ನಾವು ಗಣನೆ ತಗೊಳ್ತೀವಿ. ಆದ್ರಿಂದ ಮಾಸ ಭವಿಷ್ಯ ಹೇಳಬೇಕಾದಾಗ ಮಕರ ರಾಶಿಗೆ ವಿಶೇಷವಾಗಿ ಶ್ರಾವಣ ಮಾಸ ಬಹಳ ಚೆನ್ನಾಗಿದೆ ಅಂತಾನೆ ಖಂಡಿತ ಹೇಳ್ಬೋದು. ಇದನ್ನ ಇವರು ಸದ್ವಿನಿಯೋಗ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಡೆದಾಗ ಇವರು ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಒಳ್ಳೆ ಸಂಪಾದನೆ ಆಗುತ್ತೆ, ಒಳ್ಳೆ ವಾಹನ ಕೊಳ್ಳೋದಿಕ್ಕೆ, ಮನೆ ತಗೊಳ್ಳೋದಿಕ್ಕೆ, ಆರಾಮಾಗಿರೋದಿಕ್ಕೆ, ಹಬ್ಬ ಹರಿದಿನ ಆಚರಿಸೋದಿಕ್ಕೆ, ವಿದೇಶಿ ಪ್ರಯಾಣಕ್ಕೆ ಎಲ್ಲಕ್ಕೂ ಯೋಗ್ಯವಾದ ಮಾಸ ಅಂತ ಖಂಡಿತವಾಗ್ಲೂ ನಾವು ಮಕರ ರಾಶಿಗೆ ಒಂದು ಉತ್ತೇಜನ ರೀತಿಯಲ್ಲಿ ಅವರಿಗೆ ನಾವು ಒಳ್ಳೆಯದನ್ನೇ ಹೇಳ್ಬೋದು ಅಂತ. ಇನ್ನ ಮಕರ ರಾಶಿ ಅಧಿಪತಿ ಶನಿ, ಅದೇ ರೀತಿ ಕುಂಭರಾಶಿ ಅಧಿಪತಿ ಶನಿಯಾಗಿ ಕುಂಭರಾಶಿಗೆ 2ನೇ ಮನೆಯಲ್ಲಿದೆ. 2ನೇ ಮನೆ ಅಂದ್ರೆ 7.5 ಇನ್ನುವರೆಗೆ ಕಂಪ್ಲೀಟ್ ಆಗಿಲ್ಲ. ಆದ್ರಿಂದ ಅದನ್ನ ನಾವೀಗ ಗಣನೆಗೆ ತಗೋಬರಲ್ಲ. ಮಾಸ ಭವಿಷ್ಯದಲ್ಲಿ 7.5 ಗಣನೆಗೆ ತಗೊಳಕ್ಕಾಗಲ್ಲ. ಆದ್ರೂ ಸಹ ಗುರುನು ಬದಲಾವಣೆ ಆಗಿರೋದ್ರಿಂದ ಈ ಕಡೆ ಗುರುಬಲ ಇಲ್ಲ, ಈ ಕಡೆ ಶನಿ ಬಲನೂ ಇಲ್ಲ ಇವರಿಗೆ. ಆದರೂ ಗ್ರಹಗಳ ಚಲನದಲ್ಲಿ ಈ 4 ಗ್ರಹಗಳನ್ನ ನಾವು ತಗೊಳ್ಳೋದ್ರಿಂದ ರಾಶಿಗೆ 6ನೇ ಮನೆಯಲ್ಲಿ 4 ಗ್ರಹಗಳಿರೋದ್ರಿಂದ ನಿಜವಾಗ್ಲೂ ಶ್ರಾವಣ ಮಾಸದಲ್ಲಿ ಕುಂಭರಾಶಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಮಾಸ ಭವಿಷ್ಯದಲ್ಲಿ ಇರತಕ್ಕಂಥ ಗ್ರಹಗಳಲ್ಲಿ ಗಣನೆ ತಗೊಂಡ್ರೆ ಆ 4 ಗ್ರಹಗಳು ಒಳ್ಳೆ ಸ್ಥಾನದಲ್ಲೇ ಇವೆ. ಅಂದ ಗ್ರಹಗಳ ಸ್ಥಿತಿಗತಿಯುತಿ ಏನಿದೆ, ಅವರ ಚಲನೆ ಏನಿದೆ, ಅದ್ರ ಮೇಲೆ ಮನುಷ್ಯನ ಜೀವನ ನಿಂತಿರೋದ್ರಿಂದ ಸರ್ವಂ ಗ್ರಹಾಧೀನಂ ಜಗತ್ತಂತ ನಾನು ಮೊದಲೇ ಏನು ಹೇಳಿದೆ, ಎಲ್ಲರೂ ಗ್ರಹಗಳ ಅಧೀನದಲ್ಲೇ ನಾವು ಬದುಕ್ತಾ ಇದೀವಿ. ಈ ಜ್ಯೋತಿಷ್ಯವನ್ನ ಯಾರು ಬೇಕಾದ್ರೂ ನಂಬೋದು, ನಂಬದೇ ಇರ್ಬೋದು. ನಂಬಲಿ ಬಿಡ್ಲಿ, ಆ ಗ್ರಹಗಳ ತನ್ನ ಚಲನೆಯಲ್ಲಿ ನಡೆದಾಗ ನಸೀಬ್ ಅಪ್ನಾಪ್ನ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಅವರವರ ಹಣೆ ಬರತಕ್ಕಂತೆ ಗ್ರಹಗಳು ಅವರಿಗೆ ಆ ಯೋಗವನ್ನು ಕೊಡ್ತಾರೆ. ಅದರಿಂದ ಕುಂಭರಾಶಿಗೆ ಉಳಿದ 4 ಗ್ರಹಗಳು ಒಳ್ಳೆ ಯೋಗಗಳನ್ನೇ ಕೊಡುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಅದನ್ನ ಸೂಕ್ಷ್ಮ ಪರಿಶೀಲನೆ ಅಷ್ಟೇ ಇದು. ಇನ್ನು ನಾವು ಬಿಡಿಸಿ ಹೇಳ್ತಾ ಹೋದಾಗ ದಶಾಭುಕ್ತಿಯನ್ನ ಲೆಕ್ಕಕ್ಕೆ ತಗೊಬೇಕಾಗುತ್ತೆ, ಮತ್ತೆ ಅಷ್ಟಕ ವರ್ಗ ಲೆಕ್ಕಕ್ಕೆ ತಗೊಬೇಕಾಗುತ್ತೆ, ಷೋಡಶ ವರ್ಗಗಳಂತ ಲೆಕ್ಕಕ್ಕೆ ತಗೊಬೇಕಾಗುತ್ತೆ, ನವಾಂಶವನ್ನ ಲೆಕ್ಕಕ್ಕೆ ತಗೊಬೇಕು, ಅಲ್ಲಿನ ಗ್ರಹಗಳ ಸ್ಥಿತಿಗತಿಗಳನ್ನ ನೋಡ್ಬೇಕಾಗುತ್ತೆ. ಆದ್ರೆ ಅವೆಲ್ಲವನ್ನ ಪಕ್ಕಕ್ಕಿಟ್ಟು ಕೇವಲ ಕುಂಭರಾಶಿಗೆ ಅಥವಾ ಯಾವುದೇ ಒಂದು ರಾಶಿಗೆ ಗ್ರಹಗಳು ಯಾವ ಮನೆಯಲ್ಲಿದ್ದೇವೆ, ಆ ಮನೆಯ ಫಲಗಳು ಏನು ಬರುತ್ತೆ ಅಂತ ಸಣ್ಣ ಪ್ರಮಾಣದಲ್ಲಿ ನಾವು ಮಾಸ ಭವಿಷ್ಯನ ಹೇಳ್ಬೇಕಾದ ಪರಿಸ್ಥಿತಿ ಇದೆ ಇವತ್ತು. ಮತ್ತೆ ಕುಂಭರಾಶಿ ಆದ್ಮೇಲೆ ಕೊನೆಯದಾಗಿ ಕಾಲಪುರುಷನ 12ನೇ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಬರ್ತಕ್ಕಂಥ ರೇವತಿ ಇಂದಿನ ನಕ್ಷತ್ರ, ಮತ್ತೆ ಅದರ ಹಿಂದಿನ ನಕ್ಷತ್ರ ಪೂರ್ವವಾದ, ಉತ್ತರವಾದ, ರೇವತಿ, ಈ ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶ್ವದಲ್ಲಿ ಅಥವಾ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಅಥವಾ ಕುಟುಂಬದಲ್ಲಿ ಇರ್ತಕ್ಕಂಥ ಈ ರಾಶಿಯವರಿಗೆ ಈ ಶ್ರಾವಣ ಮಾಸ ಅಥವಾ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ಜನ್ಮಶನಿ ಇರೋದ್ರಿಂದ ಸಹನೆಯಿಂದ ಇರಬೇಕು. ಅವ್ರು ಅನ್ಕೊಂಡಿದ್ದ ಕೆಲಸಗಳು ಎಷ್ಟೇ ನಾವು ಸ್ಪೀಡಾಗಿ ಫಾಸ್ಟಾಗಿ ಮಾಡ್ತೀವಿ ಅಂದ್ರೂ ಮಂದಗತಿಯಲ್ಲೇ ಸಾಕ್ತವೆ ಅಂತ ಹೇಳಬೇಕಾಗುತ್ತೆ. ಏಕೆಂದ್ರೆ ಈ ಸೂರ್ಯನಿಂದ ಅತೀ ದೂರದಲ್ಲಿರ್ತಕ್ಕಂಥ ಗ್ರಹ ಶನಿ, ಸೂರ್ಯನ ಒಂದು ಪ್ರಕಾಶಮಾನ ಶನಿಯನ್ನು ಮುಟ್ಟೋದಕ್ಕೆ ಬಹಳ ನಿಧಾನ. ಆದ್ರಿಂದ ಆ ಪ್ರಕಾಶಮಾನದ ತಕ್ಕಂತೆ ಅವರು ಮಂದಗತಿಯಲ್ಲೇ ಚಲಿಸ್ತಾರೆ. ಎಲ್ಲಾ ಗ್ರಹಗಳನ್ನ ಸೂರ್ಯನನ್ನ ಸುತ್ತೋದಕ್ಕೆ ಕೇವಲ 1 ವರ್ಷ ಟೈಮ್ ತಗೊಂಡಾಗ ಈ ಶನಿ ಒಂದು ರೌಂಡ್ ಹಾಕೋದಿಕ್ಕೆ 30 ವರ್ಷ ಟೈಮ್ ತಗೊಳುತ್ತೆ. ಆದ್ರಿಂದ ಈ 30 ವರ್ಷ ಟೈಮ್ ಅಂದ್ರೆ ಅರ್ಥ ಅಂದ್ರೆ ಸೂರ್ಯನಿಂದ ಅತೀ ದೂರದಲ್ಲಿರ್ತಕ್ಕಂಥ ಗ್ರಹ ಸೂರ್ಯನ ಪ್ರಕಾಶಮಾನ ಅಲ್ಗೋದಕ್ಕೆ ಬಹಳ ನಿಧಾನ ಆಗುತ್ತೆ. ಆದ್ರಿಂದ ನಿಧಾನದ ಚಲನೆ ಇರೋದ್ರಿಂದ ಆ ಜೀವನ, ಎಲ್ಲರ ಜೀವನವನ್ನ ಶನಿಯನ್ನ ನಾವು ಆಧಾರ ಇಟ್ಕೊಂಡಾಗ ಮಂದಗತಿಯಲ್ಲಿ ಸಾಗುತ್ತೆ ಅಂತ ಹೇಳ್ಬೋದು. ಜನ್ಮಶನಿ ಮನೋವ್ಯತೆ ಅಂತ, ಅಯ್ಯೋ ಹಿಂಗಾಯ್ತೆ ಅದರಿಂದ ಆ ಶನಿ ಅವರ ವೈಯಕ್ತಿಕ ಜಾತಕದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದಾಗ ಸಾಮಾನ್ಯವಾಗಿ ಒಳ್ಳೇದೇ ಆಗುತ್ತೆ. ಯಾಕೆಂದ್ರೆ ಅವ್ರು ಹುಟ್ಟಿರ್ತಕ್ಕಂಥ ಲಗ್ನ ಆಧಾರ ಇಟ್ಕೊಂಡು ಹೇಳೋದಾದ್ರೆ, ಅವ್ರು ಒಳ್ಳೆ ಲಗ್ನದಲ್ಲಿ ಹುಟ್ಟಿ ಶನಿ ಅವರಿಗೆ ಲಾಭದಲ್ಲಿದ್ರೆ ಅಥವಾ ದಶಮದಲ್ಲಿದ್ರೆ ಅವ್ರಿಗೆ ನಿಜವಾಗ್ಲೂ ಒಳ್ಳೇದೇ ಆಗಿರುತ್ತೆ. ಆದ್ರೆ ಮಾಸ ಭವಿಷ್ಯದಲ್ಲಿ ನಾವು ಲೆಕ್ಕಾಚಾರ ತಗೊಂಡಾಗ ಗ್ರಹಗಳ ಚಲನೆ ಉಳಿದ 4 ಈ ಗ್ರಹಗಳು ಇವರಿಗೆ ಈ ಯೋಗವನ್ನ ಕೊಡ್ತವೆ. ಜನ್ಮಶನಿ ಅಂತ ಒಂದು ಒಳ್ಳೆ ಯೋಗವನ್ನು ಕೊಡದೆ ಹೋದ್ರು ಸಹ ಪಂಚಮದಲ್ಲಿರ್ತಕ್ಕಂಥ ಗ್ರಹಗಳು ಪೂರ್ವ ಪುಣ್ಯಸ್ಥಾನ, ಪಂಚಮ ಸ್ಥಾನ ಅಂದ್ರೆ ಪೂರ್ವ ಪುಣ್ಯಸ್ಥಾನ, ಅಧಿಕಾರ ಸ್ಥಾನ, ಮಂತ್ರಿಸ್ಥಾನ, ಮಂತ್ರಸ್ಥಾನ, ಪುತ್ರಸ್ಥಾನ ಅಂತ. ಹಾಗೆ 4 ಗ್ರಹಗಳು 5ನೇ ಮನೆಯಲ್ಲಿರೋದ್ರಿಂದ ಇವರಿಗೆ ಪೂರ್ವ ಪುಣ್ಯ ಬಹಳ ಚೆನ್ನಾಗೇ ಇರುತ್ತೆ. ಶ್ರಾವಣ ಮಾಸ ಒಂದು ಒಳ್ಳೆ ಯೋಗವನ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಶನಿಯನ್ನ ನಾವು ಗಣನೆಗೆ ತಗೊಳ್ದ ಬಿಟ್ಟಾಗ ಒಳ್ಳೆ ಯೋಗವನ್ನ ಈ ಗ್ರಹಗಳಿಂದ ಇವರು ನಿರೀಕ್ಷೆ ಮಾಡಬಹುದು, ಅನ್ಕೊಂಡಿದ್ದಾಗುತ್ತೆ ಈ ಮಾಸದಲ್ಲಿ.